ಚುನಾವಣೆ ಅಂತ ಬಂದಾಗ ಆ ಊರಿನ ಹಿರಿಯರು ಬಹಳ ಮುಖ್ಯ ಪಾತ್ರವನ್ನು ವಹಿಸ್ತಾರೆ. ಯಾಕಂತಂದ್ರೆ ಬಹಳಷ್ಟು ವರ್ಷಗಳಿಂದ ಆ ಕ್ಷೇತ್ರದ ಅಭಿವೃದ್ಧಿ ನೋಡ್ಕೊಂಡ್ ಬಂದಿರ್ತಾರೆ, ಅಲ್ಲಿನ ರಾಜಕಾರಣಿಗಳನ್ನ ನೋಡ್ಕೊಂಡ್ ಬಂದಿರ್ತಾರೆ. ಸೊ ಎಲೆಕ್ಷನ್ ಅಂತ ಬಂದಾಗ ಅದ್ರ ಕಾವಿನ ಬಗ್ಗೆ ಅವ್ರು ಕೂತ್ಕೊಂಡು ಮಾತಾಡೋ ಅಂತ ಹಳ್ಳಿ ಕಟ್ಟೆಗಳಿರುತ್ತಲ್ಲ, ಅದು ಬಹಳ ಮುಖ್ಯ ಪಾತ್ರ ವಹಿಸುತ್ತೆ. ಇವತ್ತು ಇಲ್ಲಿ ಒಂದಷ್ಟು ಹಿರಿಯರು ನಮ್ಮ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಹಿರಿಯರು ಸಿಕ್ಕಿದ, ಅವ್ರನ್ನ ಮಾತಾಡ್ತಾ ಹೋಗೋಣ. ಇಷ್ಟು ವರ್ಷ ನೋಡಿದಿರಲ್ವಾ ಎಲೆಕ್ಷನ್, ಸೊ ಆ ಎಲೆಕ್ಷನ್ಗೂ ಈ ಎಲೆಕ್ಷನ್ಗೂ ಹೇಗ್ ಅನಿಸ್ತಾ ಇದೆ? ಆ ಎಲೆಕ್ಷನ್ ಒಂದ್ ಸ್ವಲ್ಪ ಕಮ್ಮಿ ಇತ್ತು, ಇದು ಇದೇ ಇರೋದ್ರಿಂದ ಜೋರಾಯ್ತು. ಯಾವ್ದು ಹೇಳ್ತೀರಿ? ಬಿಜೆಪಿ ಅಂತ ನೋಡ್ರಿ. ನಿಮ್ಗೆ ಈ ಎಲೆಕ್ಷನ್ ಜೋರು ಅಂತ ಯಾಕೆ ಅನ್ನಿಸ್ತಿರೋದು ಅಂತ? ನಮ್ದು ಬಿಜೆಪಿ ಪಕ್ಷದಿಂದ ಜೋರ್ ಇರುತ್ತೆ, ಅದಕ್ಕೆ ಹಾಕದ್ ನಾವು ಓಟ. ಯಾಕೆ ಶ್ರೀನಿವಾಸ ದಾಸಕರಿಯಪ್ಪನೇ ಬೇಕು? ಶ್ರೀನಿವಾಸ ದಾಸಕರಿಯಪ್ಪನೇ ಬೇಕೀಗ, ಈಗ ಬೇಕಾ? ಈಗ ಬೇಕೀಗ ಅವರೇ ಸದ್ಯ ಈಗ ಬೇಕು. ಅಲ್ಲ, ಇಷ್ಟು ವರ್ಷ ಕಾಂಗ್ರೆಸ್ ಇಲ್ಲ, ಕಾಂಗ್ರೆಸ್ ಇಲ್ಲ. ಈಗ ಬಡವ ಸಾವುಕಾರ ಮೇಲೆ ಜಿದ್ದು ಬಿದ್ದಿದೆ. ಈಗ ಸಾವುಕಾರರು ವರ್ಸಸ್ ಬಡವ ಅನ್ನೋದು ಜಿದ್ದು ಬಿದ್ದಿದೆ. ಇದರಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಸಾವುಕಾರು ಆಗಿತ್ತು, ಆಗಿನ ಕಾಲದಾಗಿತ್ತು, ಅವ್ರ ಅಪ್ಪರ ಕಾಲದಲ್ಲಿ ಇತ್ತು. ಈಗ ಹಂಗಿಲ್ಲ, ಈಗೆಲ್ಲ ಟೆಕ್ನಾಲಜಿ ಮುಂದಿದೆ. ಈಗ ಯುವಕರು ಪೆಡ ಇದೆ. ಈಗೆಲ್ಲ ಈಗ ಹುಡುಗರು ಹೆಂಗೆ ಅಂದ್ರೆ ಚೇಂಜ್ ಆಗ್ತಾರೆ. ಈಗ ಅವಾಗ ಮೊದ್ಲೇ ದುಡ್ಡು ಇಸ್ಕೊಂಡು ಮಾಡಾರು, ಈಗ ಆ ತರ ಇಲ್ಲ, ಈ ಸಿಸ್ಟಮ್ ಇಲ್ಲ. ಈಗ ಇಲ್ಲ ಇಲ್ಲ ಇಲ್ಲ, ಯಾವ್ದು ತಲೆ ಕೆಡ್ಸಂತಲ್ಲ, ನಮ್ಮ ಹುಡುಗ ಬೇಕು ಮಾಡ್ತಾರ ಅಷ್ಟೇ. ಆ ಅಭಿಮಾನ ಬಿಜೆಪಿ ಓಟ್ ಹಾಕ್ತಾ ಇಲ್ಲ ಇಲ್ಲ, ದುಡ್ಡು ಇಲ್ಲ. ಇವತ್ತಿಗೆ ದುಡ್ಡು ನಾವು ಮಾನ್ಯತೆ ಕೊಡ್ತೇವೆ ದುಡ್ಡಿಗೆ. ಓಟ್ ಹಾಕ್ಬೇಕು, ಬಿಜೆಪಿ ಗೆಲ್ಸ್ಬೇಕು. ಹೌದಾ? ಬಡವ ಫಸ್ಟ್ ಇಂದಾನೆ ಇಲ್ಲೇ ಇದ್ರು. ಗಲ್ಡಿ ಮನ್ಯಾಗ ಅವ್ರ ಅಪ್ಪಾಜಿ ಇವರೆಲ್ಲ ಇಲ್ಲೇ ಇದ್ದವ್ರು. ಅವ್ನು ಒಳ್ಳೆ ಹುಡುಗ, ಕರ್ಕೊಟ್ಲೆ ಕೆಲಸ ಮಾಡ್ತಾನೆ. ಬಂದು ಕರ್ಕೊಟ್ಲೆ ಬರ್ತಾನೆ. ಇವ್ರ ಮನೆ ಮಕ್ಕಳಿಗೆ ಹೋದ್ರೆ ಯಾರು ಬರ್ತಾರೆ? ಯಾರು ಬರಂಗಿಲ್ಲ. ಏನಿಲ್ಲ, ನಾವು 90ನೇ ಇಸ್ವಿಯಿಂದ ನಾವು ಬಿಜೆಪಿನೇ. ಇಲ್ಲ, ಇಲ್ಲ, ಅವರು ಒಂದತ್ರ ಇರಲ್ಲ. ಅವ್ರದ್ದು 108 ಬಿಸ್ನೆಸ್. ಈಗ ಅವ್ರ ಮನಿ ತಗ ಹೋದ್ರೆ ಗೇಟ್ ಹಾಕಿರ್ತಾರ. ಆ ವಾಚ್ಮ್ಯಾನ್ಗಳ ಇದ್ರು ಇಲ್ಲ ಅಂತ, ಇಲ್ಲಿ ಹೋಗು ಸಾಹೇಬ್ರಲ್ಲ, ಅವ್ರೆಲ್ಲ ಹೊರಗಡೆ ಹೋಗಿದ್ದಾರೆ, ಫಾರಿನ್ಗೆ ಹೋಗ್ಯಾರ, ಅಲ್ಲಿಗೆ ಹೋಗ್ಯಾರ ಅಂತ ಯಾರಮ್ಮ ಕಾಯ್ತಾರ? ಈಗ ಕಷ್ಟ ಅಂತ ಬಂದಿರ್ತಾರೆ, ಕಷ್ಟಕ್ಕೆ ಸ್ಪಂದನೆ ಮಾಡಿದ್ರೆ ಮಾತ್ರ ಹಿಡ್ಕೊಂತಾರೆ ಯಾರೋ ಜನ. ಈ ಮೊದ್ಲೇ ಇದ್ರು ರೊಕ್ಕ ಇಸ್ಕೊನಾರು ಹಾಕಿದ್ರು, ಈಗ ಯಾರು ಆತರ ಇದಾರೆ? ಈ ಕಷ್ಟ ಅಂತ ಹೋಗ್ತಾರೆ. ಅವ್ರಿಗೆ ಕೇಳೋದೇನು? ಹಾಸ್ಪಿಟ್ಲದು ಇಲ್ಲ, ಏನಾದ್ರು ಸಣ್ಣ ಪುಟ್ಟ ಇದ್ರೆ ಕಾಲೇಜಿನವು ಏನಾರ ಅಂತವ್ ಕೇಳ್ತಾರೆ. ನಮ್ಗೆ ಅಡುವ ಆಸ್ತಿ ದುಡ್ಡು ಕೊಡ್ರಿ ಅಂತ ಯಾರು ಕೇಳಲ್ಲ. ಇದಕ್ಕೆ ನೀವು ಸ್ಪಂದನೆ ಮಾಡಲ್ಲ ಅಂದ್ರೆ ಮತ್ತೆ ಜನ ಯಾಕೆ ಇದು ಮಾಡ್ತಾರೆ? ಜನ ನೋಡಿ 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 ಬೇಸೆತ್ತು ಕೊನೆಗೆ ಈ ಹಂತಕ್ಕೆ ಬಂದು ನಿಂತಿದ್ದಾರೆ. ಇವತ್ತು ನಾವು ಕಾಂಗ್ರೆಸ್ನರೇ. ಇವತ್ತು ಅದು ನೋಡಿ ನೋಡಿ ಈ ನಮಗೆ ಇಲ್ಲ ಅಲ್ಲಿ ಮಾನ್ಯತೆ ಇಲ್ಲದ ಮೇಲೆ ನಾವೇನ್ ಮಾಡ್ಬೇಕಲ್ಲಿ? ಹೌದ್ರಾ? ಹಂಗಾಗಿ ಏನ್ ಮಾಡ್ತೇವೆ, ಈಗ ಹುಡುಗ ಕಂಡುಂಡು ಹುಡುಗ, ಅವ್ರ ಅಪ್ಪಾಜಿ ಅಮಲಿ ಮಾಡ್ತಿದ್ದಾರು. ಈಗ ಅಣ್ಣ ನಮ್ ಬರೀ ಒಂದು ಫೋನ್ ಮಾಡಿದ್ರೆ ಬರ್ತಾನೆ, ಅಣ್ಣ ಏನಣ್ಣ ಅಂತ. ಶ್ರೀನಿವಾಸ್ ಹುಡುಗ ಆ ತರ ಒಂದು ಇರೋದಕ್ಕೋಸ್ಕರ ಈ ಹುಡುಗನ್ ಇಷ್ಟಪಟ್ಟಿದ್ದಾರೆ. ಇವತ್ತು ಎಲ್ಲರ ಬಾಯ ಕೇಳ ಆ ಹುಡುಗನ ಬಗ್ಗೆ ಬಿಟ್ರೆ ಬೇರೆ ಏನು ಹೇಳಲ್ಲ. ಇವರು ಆ ತರ ಸಿಸ್ಟಮ್ ಇದ್ದಿದ್ರೆ ಇವತ್ತು ಅವರು ಇಲ್ಲೆಲ್ಲ ಹೊಡೆದಾಡ್ಬೇಕಾಗಿದ್ದಿಲ್ಲ. ಅವರೇ ಬಂದು ವಾಲಂಟಿಯರ್ ಆಗಿ ಅಣ್ಣ ನೀನ್ ನಿತ್ಕಂತಂದು ಮಾಡ್ತಿದ್ರು. ಇವತ್ತು ಅವರು ಆ ಭಾವನೆ ಇಲ್ಲ. ದುಡ್ಡು ಕೊಟ್ರೆ ಬೇಡ ನಾನು ಮಾಡ್ಕೊಂತಾನೆ, ಯಾಕಂದ್ರ ಆ ಎಲೆಕ್ಷನ್ಗಳು ಮಾಡಿದ್ರಲ್ಲ, ಆ ಸಿಸ್ಟಮ್ ಈ ತರ ಮಾಡಕ್ ಹೋಗ್ತಾರೆ. ಅದು ಈಗ ನಡೆಯಲ್ಲ. ಅದು ಈಗ ಎಲ್ಲ ಚೇಂಜಸ್ ಐತಿ ಈಗ. ಹೌದ್ರಾ? ಈಗ ಹಂಗಾಗಿ ಈ ತರ ಈ ಸರಿ ಚೇಂಜಸ್ ಮಾಡ್ಬೇಕಂತ ಜನ ಬದಲಾವಣೆ ಮಾಡ್ತಿದಾರೆ. ಓಕೆ.